ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ನೋಡ್ಬೋದು, ಕರ್ನಾಟಕ ಸರ್ಕಾರದಿಂದ ಒಂದು ಸುತ್ತೋಲೆ ಬಂದದ. ಸೊ ಇದು 4/9/2025 ಬಂದದ. ಸೊ ಇಲ್ಲಿ ವಿಷಯ ನೋಡ್ಬೋದು, ನೇರ ನೇಮಕಾತಿಗಳಿಗಾಗಿ ಹೊರಡಿಸಿರುವ ಅಧಿಸೂಚನೆಗಳನ್ನು ರದ್ದುಪಡಿಸುವ ಬಗ್ಗೆ ಅಂತ ಇಲ್ಲಿ ಅದ. ಸೊ ಇಲ್ಲಿ ಡೀಟೇಲ್ ಆಗಿ ನೋಡ್ಬೋದು ನೀವು. ಸೊ ದಿನಾಂಕ 28/10/2024 ನಂತರ ಸರ್ಕಾರದ ಯಾವುದೇ ಇಲಾಖೆ, ಮಂಡಳಿ, ನಿಗಮ ಅಥವಾ ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿ ಏನೈತಿ ಸಂಬಂಧಿಸಿದಂತೆ ಎಲ್ಲ ಅಧಿಸೂಚನೆಗಳನ್ನ ರದ್ದುಗೊಳಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದಕ್ಕಂದ್ರೆ ಇಲ್ಲಿ ಪರಿಶಿಷ್ಟ ಜಾತಿ, ಒಳ ಮೀಸಲಾತಿಯನ್ನು ಅದಕ್ಕೂ ಕೂಡ ಅಳವಡಿಸಿಕೊಂಡು ಏನೈತಿ ಈ ಒಂದು ನೇಮಕಾತಿಯನ್ನು ಮಾಡಬೇಕನ್ನೋ ಸಲುವಾಗಿ ಇದನ್ನು ಹೇಳಿರ್ತಾರೆ. ಸೊ ಇಲ್ಲಿ ನೇಮಕಾತಿ ಅಧಿಸೂಚನೆ ಏನೈತಿ ಹೊಸದಾಗಿ ಮಾಡ್ತಾರೆ. ಸೊ ಈಗ ಸದ್ಯಕ್ಕೆ ಕರೆದಿರುವಂಥ ಎಲ್ಲ ನೋಟಿಫಿಕೇಷನ್ ಅಧಿಸೂಚನೆಗಳನ್ನ ಏನೈತಿ ರದ್ದು ಮಾಡಿಸಿದ್ದಾರೆ. ಸೊ ಅದರಲ್ಲಿ ಲ್ಯಾಂಡ್ ಸರ್ವೆ ಕೂಡ ಒಂದಾಗಿರ್ತದೆ. ಸೊ ಇಲ್ಲಿ ನೋಡ್ಬೋದು, ಮುಂದುವರೆದು ದಿನಾಂಕ 28/10/2024 ಹಿಂದೆ ಅಂದ್ರೆ ಇತರ ಹಿಂದೆ ಕೂಡ ಕರೆದಿರುವಂಥ ಅಧಿಸೂಚನೆಗಳು, ಹಾಗೆ ನಂತರ ಕೂಡ ಕರೆದಿರುವಂಥ ಅಧಿಸೂಚನೆಗಳು ಎಲ್ಲವೂ ಕೂಡ ಏನೈತಿ ಎಲ್ಲ ನೇಮಕಾತಿ ಅಧಿಸೂಚನೆಗಳು ಸಹ ರದ್ದುಗೊಳಿಸಿ ಅಂತ ಇಲ್ಲಿ ಹೇಳಿರ್ತಾರೆ. ಸೊ ಇದೇನೈತಿ ಸರ್ಕಾರದಿಂದ ಬಂದಿರುವಂಥ ಸುತ್ತೋಲೆ. ಹಾಗೆ ಇದಕ್ಕೆ ಪ್ರತಿಯಾಗಿ KPSC ಏನೈತಿ ಪತ್ರಿಕಾ ಪ್ರಕಟಣೆ ಕೂಡ ಒಂದು ಕೊಟ್ಟಿರ್ತದೆ. ಸೊ ಅದನ್ನು ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ KPSC ಕಡೆಯಿಂದ ಸೊ 5ನೇ ತಾರೀಕು ಪತ್ರಿಕಾ ಪ್ರಕಟಣೆ. ಸೊ ಈಗ ಏನು ಕೊಟ್ಟಿದ್ದಾರಲ್ಲ ಅದನ್ನು ಇಲ್ಲಿ ಹೇಳಿದ್ದಾರೆ. 28/10/2024 ಹಿಂದೆ ನೇರ ನೇಮಕಾತಿಗಳ ಅಧಿಸೂಚನೆ ಹೊರಡಿಸಿದವನ್ನೆಲ್ಲ ಏನೈತಿ ಇಲ್ಲಿ ರದ್ದುಗೊಳಿಸಲಾಗುವುದು ಅಂತ ಇಲ್ಲಿ ಹೇಳಿರ್ತಾರೆ. ಅದರ ಜೊತೆಗೆ ಇಲ್ಲಿ ಈಗಾಗಲೇ ಏನೈತಿ ಹೈದರಾಬಾದ್ ಕರ್ನಾಟಕದ ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿಗಳು 42, ಹಾಗೆ ಸಹಾಯಕ ಕೃಷಿ ಅಧಿಕಾರಿಗಳು 231 ಹುದ್ದೆಗಳಿಗೆ ಎಕ್ಸಾಮನ್ನು ನಿಗದಿ ಮಾಡಿದರು. ಸೊ ಅವುಗಳನ್ನು ಕೂಡ ಏನೈತಿ ಇಲ್ಲಿ ಪರೀಕ್ಷೆಗಳನ್ನ ರದ್ದು ಮಾಡಲಾಗಿದೆ ಅಂತಲೇ ಹೇಳಿರ್ತಾರೆ. ಸೊ ಈ ಪತ್ರಿಕಾ ಪ್ರಕಟಣೆ ಏನೈತಿ ನೀವು ಇಂದಿನ ಪೇಪರ್ನಲ್ಲಿ 6ನೇ ತಾರೀಕನ್ನು ನೋಡ್ಬೋದಾಗಿರ್ತದೆ. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.